ನಮಸ್ತೆ ಲೀಬ್ರಾ. ತುಲಾ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಸಾಕಷ್ಟು ಡಿಪ್ಲೊಮೆಟಿಕ್ ಆಗಿ ತುಂಬಾ ಬುದ್ಧಿವಂತಿಕೆಯಿಂದ ಎಲ್ಲ ಸಮಸ್ಯೆಗಳನ್ನು ಬ್ಯಾಲೆನ್ಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಶುಕ್ರ ನಿಮ್ಮ ರಾಶ್ಯಾಧಿಪತಿ ಅಥವಾ ಗ್ರಹಾಧಿಪತಿ ಆಗಿರೋದ್ರಿಂದ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದೇನೋ ಒಂದು ಮಿರರಿಂಗ್ ಎನರ್ಜಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಬಹುದು. ನಿಮ್ಮನ್ನ ನೀವು ಹುಡುಕೊಂಡು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಹೆಚ್ಚಿನ ಸಮಯನ ಕಳೀತೀರಾ ಅಂತ ಕೂಡ ಅನ್ನಿಸ್ತಾ ಇದೆ. ಕೆಲವರಿಗೆ ಒಂದು ಹೆಲ್ದಿ ಕನೆಕ್ಷನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೂರ್ಯ ದೇವರ ಆಶೀರ್ವಾದ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಪಡ್ಕೊಂಡ್ರೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ನಿಮ್ದೇ ರೂಲ್ಸ್ ಮಾಡಿ ನಿಮ್ದೇ ರೂಲ್ಸ್ ನೀವೇ ಬ್ರೇಕ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಧನುಸು ರಾಶಿಯವ್ರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಸಾಕಷ್ಟು ವಿಚಾರಗಳು ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಒಂದು ಉಪಯೋಗಕ್ಕೆ ಬರ್ತವೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ರೂಲ್ಸ್ ಬ್ರೇಕ್ ಮಾಡ್ತೀರಾ, ಅದರಿಂದ ದೊಡ್ಡ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನೊಂದಷ್ಟು ಜನಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಬದುಕ್ತೀರಾ, ಇನ್ನೊಂದಷ್ಟು ಒಳ್ಳೇದಾಗತ್ತೆ ನಿಮ್ಮ ಕೆಲ್ಸಗಳಿಂದ ಅನ್ನುವಂಥದ್ದು ಇದೆ. ಒಂದು ಫಿನಿಕ್ಸ್ ರೀತಿ ಮತ್ತೆ ಹುಟ್ಟಿ ಬರ್ತೀರಾ ಅನ್ನುವಂಥದ್ದು ಇದೆ. ಪರ್ಸನಲ್ ಪವರ್ ಕೂಡ ರೀಗ್ರೋತ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಹಸ್ಯಗಳನ್ನ ಭೇದಿಸ್ತೀರಾ, ಒಂದು ಮೇಜರ್ ಚೇಂಜ್ ಈ ತಿಂಗಳಲ್ಲಿ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಕಂಟ್ರೋಲ್ ಅಲ್ಲಿ ನೀವಿರಿ, ಕೋಪದಿಂದ ಡ್ರೈವಿಂಗ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಎನರ್ಜೈಸ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಕಂಫರ್ಟ್ ಝೋನಿಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಮಂಗಳ ಮತ್ತೆ ಶುಕ್ರ ಇಬ್ರು ನಿಮ್ಗೆ ಹೆಚ್ಚಿನ ಒಂದು ಬಲ ಕೊಡ್ತಾರೆ ಅನ್ನುವಂಥದ್ದು ಕೂಡ ಅನ್ನಿಸ್ತಾ ಇದೆ. 9th ಹೌಸ್ ಅಲ್ಲಿ ಇಬ್ರು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ಸಾಕಷ್ಟು ರೊಮ್ಯಾನ್ಸ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ, ಒಂದು ಚಾರ್ಮಿಂಗ್ ಪರ್ಸನ್ ನಿಮ್ ಲೈಫಿಗೆ ಎಂಟರ್ ಆಗ್ತಾರೆ ಅನ್ನುವಂಥದ್ದು ಇದೆ. ತುಂಬಾ ಖುಷಿಯಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತೀರಾ, ಒಂದು ಲಾಂಗ್ ಡ್ರೈವ್ ಎಲ್ಲೋ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ದೊಡ್ಡ ಹೆದ್ದಾರಿ ರಹದಾರಿ ಮಾಡುವಂತ ಯೋಜನೆಗಳೇನಿದೆ ಅದಕ್ಕೆ ಅಷ್ಟು ಅಂತ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಸ್ಪಿರಿಚುವಲ್ ವ್ಯಾಲ್ಯೂ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅನ್ನುವಂಥದ್ದು ಇದೆ. ನೀವು ಜನಗಳ ಜೊತೆ ಏನ್ ಹಂಚ್ಕೊಳ್ತಾ ಇದ್ದೀರಾ, ಏನ್ ಯೋಚನೆ ಮಾಡ್ತಿದ್ದೀರಾ, ಇದು ತುಂಬಾ ಇಂಪಾರ್ಟೆಂಟ್. ಶಾರ್ಟ್ ಟರ್ಮ್ ಆಗಿ ಏನು ಯೋಚನೆ ಮಾಡಬೇಡಿ, ಅಂದ್ರೆ ಚಿಕ್ಕದಾಗಿ ಏನಾದ್ರೂ ದೊಡ್ಡದಾಗಿ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಜೀನಿಯಸ್ ಆಗಿ ಒಂದಷ್ಟು ರಹಸ್ಯವಾಗಿ ಏನು ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಹುಡುಕಾಟನ ಮಾಡ್ತೀರಾ, ಎಲ್ಲಾದ್ರೂ ಒಂದ್ ಕಡೆಯಿಂದ ಒಂದು ರಿಸಲ್ಟ್ ತಗೊಂಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅಕ್ವೇರಿಯಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ತುಂಬಾ ಕೋಪ ಮಾಡ್ಕೊಂಡು ಅಥವಾ ಆಂಗ್ಸಿಟಿ ಮಾಡ್ಕೊಂಡು ಆರೋಗ್ಯದಲ್ಲಿ ಸಮಸ್ಯೆ ಮಾಡ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ಅಂಥದಕ್ಕೆ ಯಾವುದೇ ಒಂದು ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ದಿನದಿಂದ ದಿನಕ್ಕೆ ನಿಮ್ಮ ರಿಯಾಲಿಟಿ ಗೋಲ್ ಕಡೆ ಗಮನನ ಕೊಡಿ, ನಿಮ್ಮ ಕನಸು ನನಸಾಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಬಿಸ್ನೆಸ್ ಮೈಂಡ್ ಅಲ್ಲಿ ಮಾತ್ರ ಯೋಚನೆ ಮಾಡಿ, ಅವಾಗ ಮಾತ್ರ ನೀವು ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಾರ್ಟ್ ಟರ್ಮ್ ಎಲ್ಲೋ ಟ್ರಿಪ್ ಹೋಗುವಂಥದ್ದು, ಯಾರೋ ನಿಮ್ಗೆ ಫೋನ್ ಕಾಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಫೋನ್ ಕದ್ದಾಲಿಕೆ ಕೂಡ ಆಗ್ತಾ ಇದೆ, ನಿಮ್ಮ ಫೋನ್ ಟ್ರ್ಯಾಪ್ ಅಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಟ್ರ್ಯಾಪ್ ಮಾಡಿದಾರೋ ಅವರಿಗೆ ಅಮೇಝಿಂಗ್ ಅನ್ಸಿ ಅವರೇ ನಿಮ್ಗೊಂದು ಬಹುಮಾನ ಕೊಟ್ಟು ಕಳಿಸುವಂತ ಸಾಧ್ಯತೆಗಳು ಕೂಡ ಇದೆ. ಯಾರು ಟ್ರ್ಯಾಪ್ ಮಾಡಿದ್ರೋ, ಯಾಕೆ ಟ್ರ್ಯಾಪ್ ಮಾಡಿದ್ರೋ ಅದು ನಿಮ್ಗೆ ಗೊತ್ತಿಲ್ಲ, ಬಟ್ ನೀವು ತಿಳಿಸಿದಂತ ವಿಚಾರಗಳು, ಅಲ್ಲಿ ದಾಖಲಾದಂತ ವಿಚಾರಗಳು ಎಲ್ಲವೂ ಕೂಡ ಅವರಿಗೆ ಆಶ್ಚರ್ಯ ಅನ್ನಿಸಿ ನಿಮ್ಗೆ ಒಂದು ವಿಶೇಷವಾದಂತ ಉಡುಗೊರೆ ಕೊಟ್ಟು ಕಳಿಸ್ತಾರೆ. ಇದನ್ನ ಮಾಡಿರೋದು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಬಟ್ ಮಾಡಿದವರಿಗೆ ನೀವ್ ಯಾರು ಅಂತ ಗೊತ್ತಿದೆ. ಹಾಗಾಗಿ ಅವ್ರು ನಿಮ್ಗೆ ಉಡುಗೊರೆ ಕಳಿಸ್ಬೇಕಾದ್ರೆ ಈ ಒಂದು ಎಚ್ಚರಿಕೆಯನ್ನ ವಹಿಸಿರ್ತಾರೆ, ಯಾರು ನಿಮ್ಮ ಫೋನ್ನ ಕದ್ದಾಲಿಕೆ ಮಾಡಿದ್ದು ಅಂತ ನಿಮ್ಗೆ ಗೊತ್ತಾಗದೇ ಇರೋ ಹಾಗೆ
ಮತ್ತೆ ಯಾರಿಂದ ನಿಮ್ಗೆ ಉಡುಗೊರೆ ಬಂತು ಅದು ಗೊತ್ತಾಗದೇ ಇರೋ ಹಾಗೆ ನಿಮ್ಗೆ ಒಂದು ಎಚ್ಚರಿಕೆ ಜೊತೆಗೆ ಒಂದು ಉಡುಗೊರೆನ ಅವರು ಎಚ್ಚರಿಕೆ ವಹಿಸ್ಕೊಂಡು ನಿಮ್ಗೆ ಉಡುಗೊರೆನ ಕೊಟ್ಟು ಕಳಿಸ್ತಾರೆ. ಸೊ ಎಸ್, ಕನ್ಯಾ ರಾಶಿ ಇಂಪಾರ್ಟೆಂಟ್ ಇರಬಹುದು. ಸೊ ಸದ್ಯಕ್ಕೆ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡಾಗ ಯಾವ ರೀತಿ ಸಹಾಯ ಮಾಡಿದ್ರೆ ಬೆಟರ್, ಇದನ್ನ ನೀವೇ ಯೋಚನೆ ಮಾಡಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಹಾಯ ಮಾಡೋಕ್ಕಿಂತ ಮುಂಚೆ ಡೀಟೇಲ್ ತಿಳ್ಕೊಂಡು ಆಮೇಲೆ ಸಹಾಯ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಕ್ಯಾಪ್ರಿಕಾನ್, ವರ್ಗೋ, ಅಕ್ವೇರಿಯಸ್, ಸೆಜಿಟೇರಿಯಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಓಕೆ, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಬಾಟಮ್ ಆಫ್ ದಿ ಡೆಕ್ ರೆಸ್ಪೆಕ್ಟ್, ಎಂಪರರ್ ಬಂದಿದ್ದಾರೆ. 4ನೇ ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ರೆಸ್ಪೆಕ್ಟ್ ಬರ್ತಾ ಇದೆ, ಲೀಡರ್ಶಿಪ್ ಬರ್ತಾ ಇದೆ. ಸೊ ಫಾದರ್ ಫಿಗರ್ ಅಥವಾ ಬಾಸ್ ಇಂದ ಹೆಲ್ಪ್ ಆಗುವಂತ ಸಾಧ್ಯತೆಗಳು ಇದೆ. ಓಕೆ, ವಾಹನ ಓಡಿಸ್ಬೇಕಾದ್ರೆ ವೆಹಿಕಲ್ ಅಲ್ಲಿ ಹುಷಾರಾಗಿರಿ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಎನ್ನುವಂಥದ್ದು ಇದೆ. ಜೊತೆ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಒಂದು ಅಡ್ವೆಂಚರಸ್ ಮೂಮೆಂಟ್ ಬರುವಂತ ಸಾಧ್ಯತೆ ಇದೆ. ತುಂಬಾ ಸೆಕ್ಸಿ ಪರ್ಸನ್ ನಿಮ್ ಲೈಫಿಗೆ ಎಂಟರ್ ಆಗುವಂತ ಸಾಧ್ಯತೆ ಇದೆ. ಸೊ ತುಂಬಾ ಚಾರ್ಮಿಂಗ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ ಜೀವನಕ್ಕೆ ಬರ್ತಾ ಇರುವಂತ ವ್ಯಕ್ತಿನ ನೀವು ಪ್ರಿಡಿಕ್ಟ್ ಮಾಡಕ್ಕೆ ಆಗೋದಿಲ್ಲ, ಅಂತ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಗುರುಗಳ ಆಶೀರ್ವಾದ ಇರಬಹುದು ಅಂತ ಅನ್ನಿಸ್ತಾ ಇದೆ ನಿಮ್ಗೆ. ಜೊತೆಗೆ ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆ ಇದೆ. ಸೊ ಸ್ವಲ್ಪ ಹುಷಾರಾಗಿರಿ, ಯಾರೋ ಇಲ್ಲವಾದ್ರು ಅಥವಾ ಯಾರೋ ಅಪಮೃತಿಗೆ ಒಳಗಾದ್ರು ಅನ್ನುವಂಥ ಸುದ್ದಿ ಕೂಡ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಜಗಳಗಳು ಎಂಡ್ ಆಗುವಂತ ಸಾಧ್ಯತೆ ಇದೆ. ಯಾವುದೋ ಒಂದು ರಿಲೇಶನ್ಶಿಪ್ ಜಗಳದಲ್ಲಿ ಎಂಡ್ ಆಗುವಂತ ಸಾಧ್ಯತೆ ಇದೆ. ಸೊ ಸ್ವಲ್ಪ ಹುಷಾರಾಗಿರಿ, ಯಾರೋ ಬಂದು ಜಗಳ ಮಾಡಿ ರಿಲೇಶನ್ಶಿಪ್ ಎಂಡ್ ಮಾಡ್ಕೊಳ್ತಾರೆ. ಜೊತೆಗೆ ಫೈನಾನ್ಷಿಯಲಿ ಚೆನ್ನಾಗಿದೆ, ಲಕ್ಸುರಿ ಲೈಫ್ ನ ನೋಡ್ತೀರಾ, ನಿಮ್ಗೋಸ್ಕರ ಒಂದಷ್ಟು ದುಡ್ಡನ್ನ ಖರ್ಚು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸ್ವತಂತ್ರವಾಗಿ ದುಡ್ಡು ಖರ್ಚು ಮಾಡ್ತೀನಿ ಅಂತ ಅನ್ಸೇ ಇರ್ಲಿಲ್ಲ ನಿಮ್ಗೆ, ಇವಾಗ ಅದನ್ನ ಖರ್ಚು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಚೆನ್ನಾಗಾಗುವಂಥದ್ದು, ಬಿಸ್ನೆಸ್ ಅಲ್ಲಿ ಲಾಭ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ರಿವಾರ್ಡ್ ಬರುವಂಥದ್ದು, ಅವಾರ್ಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹುಣ್ಣಿಮೆ ಸ್ವಲ್ಪ ಜಾಗ್ರತೆನ ವಹಿಸಿ, ಅವತ್ತೇನು ಕೆಲಸ ಮಾಡಕ್ ಹೋಗ್ಬೇಡಿ. ಸಾಧ್ಯ ಆದ್ರೆ ಸಾಕಷ್ಟು ಕನಸುಗಳು ನಿಮ್ಗೆ ಉತ್ತರನ ಕೊಡ್ತಾ ಹೋಗುತ್ತೆ. ಭಯದಿಂದ ಹೊರಗೆ ಬನ್ನಿ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಹೇಳುತ್ತೆ, ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ಪ್ಲಾನಿಂಗ್ ಮಾಡಿದೀರಾ, ಸೊ ಪ್ರೋಗ್ರೆಸ್ ಆಗತ್ತಾ ಇಲ್ವಾ, ಯಾವ ನಿರ್ಧಾರ ತಗೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಮನೆ ಬಿಟ್ಟು ದೂರ ಹೋಗುವಂತ ಪ್ರಯಾಣ ಮಾಡುವಂತ ಯೋಚನೆನ ಮಾಡ್ತಿದ್ದೀರಾ. ಸೊ ಹಾಗಾಗಿ ಒಂದಷ್ಟು ಪ್ರಯಾಣದಿಂದ ಕೆಲವರಿಗೆ ಒಳ್ಳೇದಾದ್ರೆ ಕೆಲವರಿಗೆ ಸ್ವಲ್ಪ ಡಿಲೇ ಆಗಬಹುದು ಕೆಲಸ ಕಾರ್ಯಗಳು. ಇನ್ ಕೆಲವರಿಗೆ ರೀಕನ್ಸಿಲೇಷನ್ ಆಗುವಂತ ಸಾಧ್ಯತೆ ಇದೆ. ಸಾಕಷ್ಟು ರೆಕಗ್ನೈಸಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಲವ್ ವಿಚಾರದಲ್ಲಿ ಒಂದಷ್ಟು ಡಿಸಪಾಯಿಂಟ್ ಆಗುವಂತ ಸಾಧ್ಯತೆ ಇದೆ. ತುಂಬಾ ಬೋರಿಂಗ್ ಆಗುವಂತ ಸಾಧ್ಯತೆ ಇದೆ. ಒಂದು ಬ್ರೇಕಪ್ ಎನರ್ಜಿ ಇದೆ. ಸೊ ಎಲ್ಲ ಕಳ್ಕೊಂಡೆ ನನಗೆ ನಿಜವಾದ ಪ್ರೀತಿ ಸಿಗೋದಿಲ್ವಾ ಅಂದ್ರೆ ಸಿಗತ್ತೆ. ನೀವು ಲೆಟ್ ಗೋ ಮಾಡಿ ವಾಟ್ ನೆಕ್ಸ್ಟ್ ಅನ್ನುವಂಥ ವಿಚಾರಕ್ಕೆ ಗಮನ ಕೊಟ್ಟಾಗ ಮಾತ್ರ ಎಲ್ಲವೂ ಒಳ್ಳೇದಾಗುವಂಥದ್ದು. ಜೊತೆಗೆ ಬೇಜಾರಿಂದ ಹೊರಗೆ ಬನ್ನಿ, ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು. ಪರ್ಸ್ನಲಿ ಮಾಡಿರೋ ತಪ್ಪುಗಳನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ನಮ್ಮನ್ನ ನಾವು ಹೇಗೆ ಕ್ಷಮಿಸ್ಕೊಳ್ಬೇಕು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಟ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಕಡೆ ಗಮನನ ಕೊಟ್ಬಿಟ್ಟು ಒಂದು ಸರಿಯಾದ ನಿರ್ಧಾರ ತಗೊಳ್ದಿರಾ ಒಂದಷ್ಟು ಸಮಸ್ಯೆಗೆ ಒಳಗಾಗಬಹುದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ. ಎರಡು ಕೆಲಸಗಳನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಇನ್ನೊಂದ್ 2 ವರ್ಷ ಬೇಕಾಗಬಹುದು ನೀವು ಸರಿಯಾದ ನಿರ್ಧಾರ ತಗೊಂಡು ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳೋದಕ್ಕೆ.
ಜಾಬ್ ಆಫರ್ ಬರುವಂಥ ಸಾಧ್ಯತೆ ಇದೆ, ಮ್ಯಾರೇಜ್ ಆಫರ್ ಬರುವಂಥ ಸಾಧ್ಯತೆ ಇದೆ, ಮಾಡಲಿಂಗ್ ಆಫರ್ ಕೂಡ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಇಂಡಿಪೆಂಡೆನ್ಸ್ ಕಡೆ ಹೆಚ್ಚು ಫೋಕಸ್ ಮಾಡಿದಷ್ಟು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಬದಲಾವಣೆಯನ್ನ, ಸಂತೋಷನ ನೀವು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 2, 5, 2, 10, 9, 18 ನಂಬರ್ ಇಂಪಾರ್ಟೆಂಟ್ ಇರಬಹುದು. ಇಲ್ಲಿ 5 ಕಾರ್ಡ್ ಅಂತ ತಗೊಂಡ್ರೆ ಮೊದಲನೇದು ಎಸ್, ಎರಡನೇದು ಎಸ್, ಮೂರನೇದು ನೋ, ನಾಲ್ಕನೇದು ಎಸ್, ಐದನೇದು ನೋ ಇದೆ. ಸೊ ಅಗೇನ್ ಏರಿಸ್, ಕ್ಯಾಪ್ರಿಕಾನ್, ಸ್ಕಾರ್ಪಿಯೋ, ಜಮಿನಿ, ಸೆಜಿಟೇರಿಯಸ್, ವರ್ಗೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಈವನ್ ಪೈಸಿಸ್ ಕೂಡ ಇಂಪಾರ್ಟೆಂಟ್ ಇರಬಹುದು. ಇಲ್ಲಿ ಪಂಚಭೂತಗಳು ಕೂಡ ಇರೋದ್ರಿಂದ ನಿಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ ನಿಯರ್ ಫ್ಯೂಚರಲ್ಲಿ ನೀವು ಅನ್ಕೊಂಡಿರೋದೆಲ್ಲ ಆಗತ್ತೆ, ಸಮಾಧಾನದಲ್ಲಿ ಇರಿ, ನಿಮಗೆ ಸೂಚನೆಗಳನ್ನ ಕೊಡ್ತಾರೆ, ಸೊ ಅದ್ರ ಮುಖಾಂತರ ಮುಂದುವರಿರಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಈಸ್ ಬೆಟರ್ ನಿಮಗೋಸ್ಕರ ಕಾಯ್ತಾ ಇದೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತಲ್ಲಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಪ್ರಯತ್ನನ ನಿಲ್ಲಿಸ್ಬೇಡಿ, ಹೀಗೆ ಮುಂದುವರಿಸಿ ಅನ್ನುವಂಥದ್ದು ಇದೆ. ಕೆಲವರು ಬೇರೆ ದಾರಿಲಿ ಪ್ರಯತ್ನನ ಮುಂದುವರಿಸಿದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ಇನ್ನ ನೋ ಅನ್ನುವಂಥದ್ದು ಇದೆ. ಸೊ ನೋ ನೀಡ್ ಟು ವರಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೂಡ ಇದೆ. ಸೊ ವೆಯ್ಟ್ ಮಾಡಿದ್ರೆ ನೀವು ಅನ್ಕೊಂಡಿರೋದು ಮುಂದಿನ ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಕೊಡುವಂತ ಸಾಧ್ಯತೆ ಇದೆ. ಮೊದಲನೇದು ಬಾಟಮ್ ಆಫ್ ದಿ ಡೆಕ್ ದಕ್ಷಿಣ ಕಾಳಿ ಇದ್ದಾರೆ. ಸೊ ಬ್ಲೆಸ್ಸಿಂಗ್ ಆಫ್ ಲಾಂಗ್ ಲೈಫ್, ನಿಮಗೆ ದೀರ್ಘಾಯುಷ್ಮಾನ್ ಭವ ಅಂತ ಅಮ್ಮ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗುಡ್ ಹೆಲ್ತ್, ಆರೋಗ್ಯ ಸುಧಾರಿಸುತ್ತೆ, ಒಳ್ಳೆಯ ಆರೋಗ್ಯದ ಒಂದು ಆಶೀರ್ವಾದನ ತಾಯಿ ಮಾಡ್ತಿದ್ದಾಳೆ. ತಾಯಿ ಮುಂದೆ ದೀಪ ಹಚ್ಚಿಬಿಟ್ಟು ನೀವು ಒಂದು 5 ವಾರ ದೀಪ ಹಚ್ಚಿ ಅಮ್ಮಂದಿ ಗುಡಿಗೆ ಹೋಗಿ. ಸೊ ಇದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಪ್ರೊಟೆಕ್ಷನ್ ಕೂಡ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಎಲ್ಲ ಶತ್ರುಗಳಿಂದ ನಿಮಗೆ ರಕ್ಷಣೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಶಿವನ ಆಶೀರ್ವಾದ ಕೂಡ ಇದೆ. ಸೊ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಹೆಚ್ಚಿನ ಅನುಕೂಲಗಳು ಆಗ್ತವೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ರಿಗೂ ಒಳ್ಳೆಯದಾಗ್ಲಿ.